ಕಾದಿರೋ ಪ್ಯಾನ್ಗೆ ಈರುಳ್ಳಿ, ಕರ್ಬೇವಿನ ಸೊಪ್ಪು, ಎಣ್ಣೆ ಹಾಕಿ ರೋಸ್ಟ್ ಮಾಡಿ, ಜೊತೆಗೆ 2 ಟೊಮೊಟೊ ಕಟ್ ಮಾಡಿ ಹಾಕಿ, ತುರಿಯಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಅದರೊಂದಿಗೆ ಹಾಕಿ ಅದನ್ನು ಚೆನ್ನಾಗಿ ತಿರ್ಕೊಂಡು ಅಲ್ಲಿಗೆ ಕೊತ್ತಂಬರಿ ಸೊಪ್ಪು ಮತ್ತು ಮಸಾಲಾನ ಹಾಕ್ಕೊಳ್ಳೋದು. ಏನು ಮಾಡ್ತಾಯಿದ್ದೀನಿ ಅನ್ನೋದೇ ಸರ್ಪ್ರೈಸ್. ಜೊತೆಗೆ ಒಂದು ಅರ್ಧ ಲೋಟ ನೀರು ಹಾಕೋಬೇಕು. ಬೇಯಬೇಕಲ್ಲ, ಈರುಳ್ಳಿ ಟೊಮೆಟೊ ಬೇಯಬೇಕಲ್ಲ, ಅದರಿಂದ ಸ್ವಲ್ಪ ನೀರು ಹಾಕೋಬೇಕು. ನೀರು ಹಾಕೊಂಡಾದ್ಮೇಲೆ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ರೋಸ್ಟ್ ಮಾಡ್ಕೋಬೇಕು. ರೋಸ್ಟ್ ಮಾಡ್ಕೊಂಡಿದ್ದ ತಕ್ಕಂತೆ ಪಕ್ಕದಲ್ಲಿ ಪಾಸ್ತಾನ ಬೇಯಕ್ಕಿಟ್ಟಿದೆ. ಅದೇ ನಮ್ಮ ಇವತ್ತಿನ ಸರ್ಪ್ರೈಸ್, ಯೂಟ್ಯೂಬ್ ಸರ್ಪ್ರೈಸ್. ನಾನು ಏನು ಮಾಡ್ತಾಯಿದ್ದೀನಿ ಅಂತ ಹೇಳಿರಲಿಲ್ಲ ಅಲ್ವಾ? ನಾನು ಮಾಡ್ತಿದ್ದು ಸ್ಪೆಷಲ್ಲಾಗಿ, ಡಿಫ್ರೆಂಟಾಗಿ, ಹೀಗೆ ನಮಗಿಷ್ಟ ಆಗೋ ಥರ ಮಾಡ್ಕೋಬೋದು. ಬಟ್ ಆದರೆ ಹೊರ್ಗಡೆಯಿಂದ ಸಾಸಸ್ಗಳನ್ನೆಲ್ಲ ತಂದು ಮಾಡೋ ಬದಲು ಮನೆಯಲ್ಲೇ ಸಿಂಪಲ್ಲಾಗಿ ಹಿಂಗೆ ನಮ್ಮ ರುಚಿಗೆ ತಕ್ಕಂತೆ ಹೆಂಗೆ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆ್ಯಂಡ್ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಪಾಸ್ತಾಗೆಲ್ಲ ಚೆನ್ನಾಗಿ ಅಂಟಬೇಕು. ಅಲ್ಲಿ ತನಕನೇ ಮಿಕ್ಸ್ ಮಾಡಬೇಕು. ಮತ್ತು ಈ ಖಾರ ಸಾರಲಿಲ್ಲ ಮಸಾಲ ಹಾಕಿರೋದು ಅಂತಂದರೆ ನೀವು ಅಚ್ಕಾರದ ಪುಡಿನೂ ಹಾಕೋಬೋದು, ನಿಮಗೆ ಪೆಪ್ಪರ್ ಆದರೂ ಹಾಕೋಬೋದು. ನಿಮ್ಗೇನು ಇಷ್ಟ ಬರುತ್ತೋ, ನಿಮ್ಗೆ ರುಚಿ ಖಾರ ಬೇಕು ಅಂತಂದವರು ಪೆಪ್ಪರ್ ಹಾಕಿ, ಪೆಪ್ಪರ್ ಪೌಡರ್ ಹಾಕಿ, ಚಿಲ್ಲಿ ಪೌಡರ್ ಹಾಕ್ಕೊಂಡು ಎಲ್ಲ ಇದು ಮಾಡ್ತಾರೆ. ನಾನು ಮೆಣಸಿಕಾಯಿ, ಒಣಮೆಣ್ಸಿನ ತಳ್ಳು ಬರುತ್ತೆ, ಒಣಮೆಣಸಿನ ತಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಅದು ಬೇಡ ಅಂತಂದರೆ ತೆಗ್ದಾಕ್ಬೋದು. ಆ ಥರ ಅಂದ್ಕೊಂಡು ನಾನು ಅದನ್ನು ಕಟ್ ಮಾಡಿ ಹಾಕಿದ್ದೀನಿ. ಇದು ಮನೆಯಲ್ಲೇ ಮಾಡಿರುವಂತಹ ಒಂದು ಪಾಸ್ತಾ ರೆಸಿಪಿ. ಇಷ್ಟ ಆದರೆ ಲೈಕ್, ಶೇರ್ ಮಾಡಿ. ಇಲ್ಲಿ ನನ್ನ ಸಬ್ಸ್ಕ್ರೈಬರ್ಸ್ ಕಡಿಮೆನೇ ಇರೋದು, ಆದ್ದರಿಂದ ಶೇರ್ ಮಾಡಿ. ನನ್ನ ಸಬ್ಸ್ಕ್ರೈಬ್ ಮಾಡಿರೋರು ಶೇರ್ ಮಾಡಿ. ಇನ್ನಷ್ಟು ಇವತ್ತು ನೋಡ್ತೀನಿ ಎಷ್ಟು ಜನ ಶೇರ್ ಮಾಡಿ ನನಗೆ ಒಂದಾದರೂ ಸಬ್ಸ್ಕ್ರೈಬ್ ಬರುತ್ತಾ ಅಂತ ನೋಡ್ತೀನಿ. ನನ್ನ ಸಬ್ಸ್ಕ್ರೈಬರ್ ಮೇಲೆ ನಾನು ಈ ಪಾಸ್ತಾ ರೆಸಿಪಿನ ಮಾಡಿ ಹಾಕ್ತಾಯಿದ್ದೀನಿ. ಮಾಡಿ ತಿನ್ನಿ, ಬೇರೆಯವ್ರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.